ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜಲ್ಲಿ ಲೋಗೋ ಪ್ರೆಸೆಂಟೇಷನ್ ಇದೆ. ಅಂದರೆ ಅವರು ಹೊಸ ಕಂಪ್ನಿನ ಕ್ರಿಯೇಟ್ ಮಾಡಿ ಅವ್ರದ್ದೇ ಒಂದು ಪ್ಲ್ಯಾನಿಂಗ್ಸ್ನ ಹಾಕ್ಕೊಂಡು ಅವರೇ ಒಂದು ಹೊಸ ಲೋಗೋನ ಕ್ರಿಯೇಟ್ ಮಾಡಿ ಅದನ್ನು ರಂಗೋಲಿಯ ಥರ ಕೆಳಗಡೆ ಬಿಡಿಸ್ಬೇಕು. ಸೊ ಅದೆಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಏನೋ ಶ್ರೀನಿವಾಸ್ ಇದು ಈ ಥರ ಆಗ್ತಾ ಇದೆಯಾ? ದೇವಗಳು ಬಿಡಿಸ್ತಾ ಹೆಂಗೆ ದೇವಗಳು ಬಿಡಿಸೋದು? ದಿ ಆರ್ಟಿಸ್ಟ್ ಪಕ್ಕದಲ್ಲಿ ನಮ್ಮ ಮಂಜುನಾಥ್ ಕಾಲೇಜ್. ವಾವ್, ಆ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿಲ್ಲ. ಇಲ್ಲಿ ಏನೋ ಇಂಡಿಯನ್ ಮ್ಯಾಪೇ ಬಿಡಿಸ್ತವ್ರೆ. ಏನು ಮಾಡ್ತಾ ಇದೀಯಾ? ಅವ್ರು ಬಿಡಿಸ್ತವ್ರೆ, ನೀನೇನು ಮಾಡ್ತಾ ಇದೀಯಾ? ಮತ್ತೆ ಬಿಡಿಸ್ತೀನಿ ಅಂತ ಹೇಳ್ತೀಯಾ? ಬಿಡಿಸ್ದಂಗೆ ಇವತ್ತು ನೀನು. ನಾನಿನ್ನ ನೋಡೇ ಇಲ್ಲ, ಅವಾಗಲೇ ದೃಷ್ಟಿ ಆಗುತ್ತಾ? ಅಲ್ಲಿರೋದೇ ಒಂದು ಶೇಪು, ಇಲ್ಲಿ ಆಗ್ತಾ ಇರೋದೇ. ಯಾರು ಸೀನಿಯರ್ ಸೆಲ್ಫ್ ತಗೊಂತ ಇದ್ದೀರಾ? ಚೆನ್ನಾಗಿ ಆಗ್ತಾರಂತೆ ಅದಕ್ಕೆ ನಾವೆಲ್ಲ. ಏನ್ರ ಅಮಿ ಬಾಗ್ಲೆಲ್ಲ ಬಿಡಿಸಿದಿರಾ? ಪಾಚಿ ಇದ್ದಂಗೆ. ಏನದು? ಹೌದಾ? ಏಯ್ ನಿಂದೇನಾ? ಏನಿದೆಲ್ಲ? ಏನಿದು ಪಾಚಿ ಇದ್ದಂಗೆ ಐತೆ? ಬಾಯಿಲೆ ಎಕ್ಸ್ಪ್ಲೇನ್ ಮಾಡ. ಪಾಕಿಸ್ತಾನು? ಹಾಂ ತುಜಿಕಿಸ್ತಾನು? ಎತ್ತಕ್ಕೆ ಗೊತ್ತಾಯಿಲ್ಲ ನೋಡೋ. ಯಾವ ಕಂಪನಿ? ಲೋಕಲ್ ಏನು ಲೋಕಲ್ ಲುಕ್. ಬಿಡಿಸಿ. ಇದು ಸನಮ್. ಒನ್ ಅವರ್ ಆಯ್ತು, ಇನ್ನು ಏನು ಹಾಕೇ ಇಲ್ಲ ನೀನು. ಕಲರ್ಸು ಹಾಕು. ಎಷ್ಟೊತ್ತು? 1 ಅವರ್ ಆಯ್ತು, ಇನ್ನು ಹಾಕೇ ಇಲ್ಲ. ಓ ವಾವ್, ಯಾವುದೋ ಚೆನ್ನಾಗಿದೆ. ಇನ್ನು ಮಲೆನಾಡು ಬೀಳಿಸ್ತಾ ಇದ್ರಾ? ಮಲೆನಾಡು ಪ್ರದೇಶ. ನವೀನ್, ನಮ್ಮ ಸೀನಿಯರ್ಸ್ ಪರವಾಗಿ ಎಲ್ಲ ಇವನೇ ನಮ್ಮ ಏನೋ ಕೆಲಸ ಕೊಡ್ತೀರ ಪಾಪ. ಇಷ್ಟೆಲ್ಲ ಕಷ್ಟಪಡ್ದ ಏನೋ ಬಿಡಿಸಿ. ಇವೆಲ್ಲ ನಮ್ಮ ಕೆಲಸಗಳು ಪಾಪ ಇವನೇ ಮಾಡ್ತಾವನೆ. ಹಾರ್ಡ್ ವರ್ಕರ್ ನವೀನ್. ಎಷ್ಟು ಟೀಮ್ ನಂಬರು? 3. ಏನು ಕಂಪ್ನಿ ಹೆಸರು? ಶಶಿ ಬ್ರೋ, ಹೆಂಗೈತಿದ್ದು ಲೋಗೋ? ಚೆನ್ನಾಗೈತೆ. ನನಗೆ ಏನು ಅನಿಸ್ತೈತೆ ಅಂದರೆ, ಇದು ಲೋಗೋ ಪ್ರಕಾರ ನನಗೆ ಅನಿಸಿದ್ದೇನೆಂದರೆ ಇದನ್ನು ನೆಟ್ವರ್ಕ್ ಬಿಸ್ನೆಸ್ ಇರಬೇಕು ಅನಿಸುತ್ತೆ. ಮೀನ್ಸ್ ಒಬ್ರಿಗೊಬ್ರು ಕನೆಕ್ಷನ್ ಕೊಟ್ಟಿದೆಯಾ. ಸೊ ಇದೇನೋ ನೆಟ್ವರ್ಕಿಂಗ್ ಬಿಸ್ನೆಸ್ಸು ಅಂತ ನನಗೆ ಅನಿಸ್ತೈತೆ. ಅಂದರೆ ಒಂದು ಆ್ಯಪ್ ಏನೋ ಇದೆ, ಲೋಕಲ್ ಲೂಪ್ ಅಂತಿದೆ. ಸೊ ಲೋಕಲ್ ಲೂಪ್ ಅಂದರೆ ನನ್ನ ಪ್ರಕಾರ ಲೋಕಲ್ ಇರೋ ಪ್ರತಿಯೊಬ್ಬರನ್ನೂ ಕನೆಕ್ಟ್ ಮಾಡೋ ಥರ, ಪ್ರತಿಯೊಬ್ಬರಿಗೂ ಅವೈಲಬಲ್ ಆಗಿರೋ ಥರ ನೀವೇನೋ ಮಾಡ್ತಾಯಿಲ್ಲ, ಬಟ್ ಇನ್ನೂ ರಿವೀಲ್ ಮಾಡಿಲ್ಲ ನೀವು. ನಂಗೆ ಅನಿಸ್ತೈತೆ ನಿಮಗೆ ಅಂದರೆ ಲೋಕಲ್ ಬಿಸ್ನೆಸ್ಸು, ಪ್ರತಿಯೊಬ್ಬರಿಗೂ ಆ ಪ್ರಾಡಕ್ಟ್ಸ್ನ ತರಿಸ್ಬೇಕು, ಕನೆಕ್ಟ್ ಕೊಡಬೇಕು ಅನ್ನೋ ಒಂದು ಥಾಟಿಂದ ಇದು ಬಂದೈತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಟೀಮ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಇದು ಲೋಗೋ ಏನು? ಯಾವ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಏನು ಮಾಡಿದ್ದೀವಿ? ನಾವು ಲೋಕಲ್ ಅನ್ನೋದನ್ನ ಚೂಸ್ ಮಾಡಿದ್ದೀವಿ. ಇದು ಗ್ರಾಸರಿ ಶಾಪ್ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಕ್ಲಾತ್ ಬ್ಯಾಗಿಂಗ್ನ ಯಾವ ರೀತಿ ನಾವು ಎನ್ವಿರಾನ್ಮೆಂಟ್ಗೆ ಹಾರ್ಮ್ಫುಲ್ ಆಗ್ತೀರಾ ಹೆಲ್ಪ್ಫುಲ್ ಆಗಿ ನೋಡ್ಕೋಬೋದು ಅನ್ನೋದ್ರ ಬಗ್ಗೆ ಇದೆಲ್ಲ
ಅನ್ನೋದನ್ನ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಮ್ಮ ಬಿಸ್ನೆಸ್ ಕಂಟಿನ್ಯೂಟಿನ ಇಂಡಿಕೇಟ್ ಮಾಡೋದು. ಕಂಟಿನ್ಯೂ ಪ್ರೋಸೆಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಆರೋ ಮಾರ್ಕಿಂಗ್ ಬಿಸ್ನೆಸ್ ಅಂದರೆ ಕಂಟಿನ್ಯೂಟಿ ಎಲ್ಲಿ ಸ್ಟಾಪ್ ಆಗಲ್ಲ. ಕ್ಲಾಸ್ ಆದರೂ ಅಂದರೆ ಎಲ್ಲರೂ ಮಾಡೋ ಥರ ಬೇಡ, ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲೋಕಲಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಎಲ್ಲ ಬೇರೆ ಕಡೆ ನಡೀತೈತೆ, ಬಟ್ ಲೋಕಲಲ್ಲಿ ಯಾರು ಮಾಡ್ತಾ ಇಲ್ಲ. ಲೋಕಲಲ್ಲಿ ಯಾರೂ ಮಾಡ್ತಿಲ್ಲ, ಬಟ್ ಕೆಲವೊಬ್ರು ಟೌನ್ ಆ ರೀತಿ ಅವ್ರಿಗೆ ಹೆಲ್ಪ್ಫುಲ್ ಆಗಿರಬೇಕು ಅಂತ ಸ್ಮಾಲ್ ಶಾಪ್ ಆಗಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಮಗೆ ಕಸ್ಟಮರ್ಸಿಂದ ಬೆನಿಫಿಟ್ ಇರಬೇಕು, ನಮ್ಮಿಂದ ಕಸ್ಟಮರ್ಸ್ ಮಾತಾಡ. ಸೊ ನಿಮ್ಗೆಷ್ಟು ಫೋರ್ತ್ ಟೈಮ್. ಸೊ ಈ ಲೋಗೋ ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ? ಲೋಗೋ ಯಾವ ಕಂಪ್ನಿದು? ಸೊ ಇದು ಬಂದು ಸ್ಮಾರ್ಟ್ ಬಾಡಿ ರೋಬೋಟ್ ಅಂತ. ಇದು ಏನಿದೆ ಮೇನ್ ಪರ್ಪಸ್ ಮಾಡಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಕೆಲವರಿಗೆ ಚೈನೀಸ್ ಎಲ್ಲ ಲೆಕ್ಚರರ್ಸ್ ಹೇಳಿದ್ರೆ ಒಂದು ಲೆಸನ್ ಮಾಡಿರ್ತಾರೆ. ಬಟ್ ಅವ್ರು ಪದೇ ಕೇಳಬೇಕಂದ್ರೆ ನಮಗೆ ಒಂಥರ ಏನು ಅನ್ಕೋತಾರೋ ಏನೋ ಬೈಕ್ ಅಂತಾರೆ ಏನೋ ಭಯ ಇರುತ್ತೆ. ಸೊ ಹಾಗಾಗಿ ನಮ್ಮ ಇಂಟೆನ್ಷನ್ ಇರೋದು ಸ್ಮಾರ್ಟ್ ಬಾಡಿ ರೋಬೋಟ್ ಅಂತ. ಬೇಜಾರಾಗಲ್ಲ, ಯಾರು ಭಯ ಇರಲ್ಲ, ನಮಗೇನು ಇರಲ್ಲ, ಶೈ ಇರಲ್ಲ, ರೋಬೋಟ್ ಅಲ್ಲ ಎಷ್ಟು ಮಾಡಬೇಕಾದ್ರೆ ಕೇಳ್ಬೋದು ಅಂತ ಇರುತ್ತೆ. ಸೊ ಹಾಗಾಗಿ ಸ್ಮಾರ್ಟ್ ಬಾಡಿ ರೋಬೋಟ್ ಅಂತ ಮಾಡಿದ್ದೀವಿ. ಏನು ಮಾಡುತ್ತೆ ಅಂದರೆ, ನೀವೇನು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೀವು ಯಾವ ಎನ್ಕಾಮ್ ಮಾಡಿದ್ರೆ ಎನ್ಕಾಮ್ ಲೆವೆಲಲ್ಲೇ ಸೊಲ್ಯೂಷನ್ಸ್ ಕೊಡುತ್ತೆ. ಆ್ಯಂಡ್ ಇದು ಅದಲ್ಲದೆ ಕಮ್ಯುನಿಕೇಟ್ ಮಾಡುತ್ತೆ. ನೀವು ಏನು ಯಾವುದ್ರಲ್ಲಿ ಇನ್ಸ್ಟಾಲ್ ಮಾಡಿದ್ರೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಆ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಇದು ಆ್ಯಪ್ ಮುಂದೆ ಬರೀ ಅದಕ್ಕೆ ಮತ್ತು ರೋಬೋಟಿಗೆ ನೀವು ಡಿಮ್ಯಾಂಡ್ ಮಾಡಿ ನಾವು ಇದು ಬೇಕಾಗುತ್ತೆ. ಸೊ ನಿಮ್ಗೆ ಇದೇ ತಗೋಬೇಕು ಅಂತ ಯಾಕೆ ಅನಿಸ್ತು? ದ ಮೇನ್ ಥಿಂಗ್ ನಂದು ಕ್ಲಾಸಲ್ಲಿ ಎಕ್ಸಾಂಪಲ್ ಏನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಲಾಸ್ಟ್ ಪೇಜ್, ಐ ಆಮ್ ಫಸ್ಟ್ ಪೇಜ್. ಸೊ ಹಂಗಾಗಿ ನಾನು ಲಾಸ್ಟ್ ಪೇಜ್ ನನ್ನ ಬಗ್ಗೆ ನಂಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ನಾನು ಹೇಳಬೇಕಂದ್ರೆ ವಾಯ್ಸ್ ಜೋರಾಗಿ ಹೇಳ್ಬೇಕು. ಇಲ್ಲ ಕೆಲವೊಂದ್ಸಲ ನಾನು ಹೇಳಿರೋ ಆನ್ಸರ್ ಕೊಟ್ಟಿದ್ದೇನೋ ಕೇಳಿಸ್ಕೊಂಡು ಹೇಳಿ ಅವ್ರಿಗೆ ರಿವಾರ್ಡ್ ಸಿಗಿದೆ. ಸೊ ಅದರಿಂದ ನಾನು ಈ ಥರ ಏನಾದರೂ ಇದ್ರೆ ಯಾಕೆ ಚಾನ್ಸ್ ಸಿಗುತ್ತೆ ಅದರೆಲ್ಲ ಇದೆ, ಬಟ್ ಅದು ನಮಗೆ ಕಮ್ಯುನಿಕೇಟ್ ಮಾಡಲ್ಲ. ಏಕೆಂದರೆ ನಾನು ಎಷ್ಟು ಇನ್ಫಾರ್ಮೇಷನ್ ಕೇಳಿ ಕೆಲವೊಂದ್ಸಲ ನಾವು ಆನ್ಸರ್ ಕೊಟ್ಟಿರೋದು ಇನ್ಫಾರ್ಮೇಷನ್ ಮಾತ್ರ ಕೊಡ್ತೀವಿ. ಇಲ್ಲಾಂದರೆ ನಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಲಿ ಅಂತ ನಾವು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟೆಪ್ ಬೈ ಸ್ಟೆಪ್. ಸೊ ಹಾಗಾಗಿ ಇದನ್ನೇ ಮಾಡಬೇಕು ಅಂತ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಟೀಮ್ ನಂಬರ್ 1. ಸೊ ಇದೇನು ಲೋಗೋ ಏನು ರಿಪ್ರೆಸೆಂಟ್ ಮಾಡುತ್ತೆ? ಯಾವ ಲೋಗೋ ಇದು? ಲೋಗೋ ಬಂದ್ಬಿಟ್ಟು ನಮ್ಮ ವಿಲೇಜ್ ಯೂತ್ ಲ್ಯಾಬ್ ಅಂತ, ವಿಲೇಜ್ ಯೂತ್ ಇನೋವೇಷನ್ ಲ್ಯಾಬ್ ಅಂತ. ನಮ್ದೇನು ಗೊತ್ತಾ, ರೂರಲ್ನಲ್ಲಿ ಫೋಕಸ್ ಮಾಡೋದು ನಮ್ಮದು. ರೂರಲ್ನಲ್ಲಿ ಇವಾಗ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತಾರೆ. ಎಜುಕೇಷನ್ನು 10th, 5th, 12th ಯಾರೇ ಆಗಿರಲಿ, ಎಜುಕೇಷನ್ ಇದ್ದರೂ ಇಲ್ಲದೇ ಇದ್ದರೂ ನಾವು ಅವ್ರಿಗೆ ಒಂದು ಟ್ರೈನಿಂಗ್ ಥರ ಕೊಟ್ಟು ಸ್ವಲ್ಪ ಜಾಬ್ಸ್ ಕೊಡೋಣ ಅಂತ ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋಣ ಅಂತ. ಅವ್ರು ಎಷ್ಟೇ ಓದಿರಲಿ ಎಜುಕೇಷನ್ ತಕ್ಕಂತೆ ನಾವು ಎಂಪ್ಲಾಯ್ಮೆಂಟ್ ಕೊಡಿಸ್ತೀವಿ. ಯಾರಿಗೂ ಅನ್ಯಾಯ ಆಗಬಾರ್ದು. ಎಷ್ಟು ಎಜುಕೇಷನ್ ಮಾಡಿದ್ರು ಎಜುಕೇಷನ್ ತಕ್ಕಂಗೆ ಅವ್ರಿಗೆ ಜಾಬ್ ಸಿಗಬೇಕು ಅಂತ. ಇವಾಗ ಓದಿರೋರ್ಗೂ ಡಬಲ್ ಡಿಗ್ರಿ, ನಾನೇ ಇವಾಗ ಡಬಲ್ ಡಿಗ್ರಿ ಮಾಡ್ತಿದ್ದೀನಿ, ಬಟ್ ನಮ್ಮ ಸೈಡ್ ಏನಂದ್ರೆ ಎಜುಕೇಷನ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ನನ್ನ ಸಿಸ್ಟಮ್ಮು ಇವಾಗ ಡಿಗ್ರಿಗೆ ಬಂದ್ರೂ ನಾನು ಗೊತ್ತಿಲ್ಲ ಹಂಗೆ ಅಂತ. ಅದಕ್ಕೆ ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ನಾವು ಇದು ಮಾಡಿದ್ವಿ. ಸೊ ಈ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಲೋಗೋ ಏನು ಗೊತ್ತಾ, ಅದು ಕೆಳಗಡೆ ಬಂದ್ಬಿಟ್ಟು ಅದು ಅರ್ಥ, ಇಷ್ಟು ಮಾತ್ರ ಅರ್ಥ ಇದೆ. ಅದರ್ಥ ಇದು ಸಣ್ಣ ಇವು ಸ್ಟೂಡೆಂಟ್ಸ್ ಏನಂದರೆ ನಮ್ಮದು ಏನಂದರೆ ಮಾಡಿರೋದು ಇವಾಗ ಭೂಮಿಯಿಂದ ಇದು ಸಣ್ಣಷ್ಟು ಬೆಳಕು ಕೊಡ್ತೀವಿ, ನಿಮ್ಮ ಜೀವನಕ್ಕೆ ಬೆಳಕು ತುಂಬ್ತೀವಿ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಇನ್ನು ಕಲರ್ ಬಂದರೆ ವೈಟ್ ಏನಂದರೆ ಯೂನಿಟಿ ಆ್ಯಂಡ್ ಪ್ಯೂರಿಟಿ. ನಾವು ಎಜುಕೇಷನ್ ಕೊಡೋದು ಪ್ಯೂರಿಟಿಯಾಗಿ ಇರುತ್ತೆ, ಮತ್ತು ಸ್ಟೂಡೆಂಟ್ಸ್ನ ಯೂನಿಟಿಯಾಗಿ ಶಿಸ್ತಾಗೆ ಕೊಡ್ತೀವಿ ಅಷ್ಟೇ. ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವಾಗ ಇಷ್ಟೊತ್ತು ಹೇಳಿದೆ ಡಬಲ್ ಡಿಗ್ರಿ ಮಾಡಿರೋರು ಅಂತ. ಸೊ ಎಜುಕೇಷನ್ ಮಾಡಿದ್ರೆ ಓಕೆ, ಒಂದು ವೇಳೆ 4th ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡು ಓದಿರ್ತಾರೆ, ಅಂಥವ್ರಿಗೆ ಏನು ಹೆಲ್ಪ್ ಆಗುತ್ತೆ? ಇವಾಗ ಎಜುಕೇಷನ್ನು 4th ಮಾಡಿರಲಿ 8th ಮಾಡಿರಲಿ, ಎಜುಕೇಷನ್ನೇ ಮಾಡ್ತಿರೋ ಇರಲಿ, ಏನೋ ಸುತ್ತಾಡ್ಕೊಂಡಿರ್ತಾರೆ. ನಮಗೆ ಯಾಕೆ, ನಮಗೆ ಮಾತಾಡೋಕ್ಕೆ ಬರಲ್ಲ, ಬೆಂಗಳೂರಿಗೆ ಹೋಗಿ
ನಮಗೆ ಎಜುಕೇಷನ್ ಇಲ್ಲ ಸಿಸ್ಟಮ್ Survive ಆಗಕ್ಕಾಗಲ್ಲ. ಆಗಲ್ಲ ಅಂತ ಊರಲ್ಲೇ ಇದ್ಬಿಟ್ಟಿರ್ತಾರೆ ಅಂಥವ್ರಿಗೂ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಿದ್ದೀವಿ. ಏನು ಗೊತ್ತಾ, ಇವಾಗ ಮಶ್ರೂಮ್ ಫಾರ್ಮಿಂಗ್ ಇರುತ್ತೆ. ಮಶ್ರೂಮ್ ಫಾರ್ಮಿಂಗಿಂದ ಎಷ್ಟೊಂದು ಯೂಸ್ ಆಗುತ್ತೆ ಅಂದರೆ ಅದಕ್ಕೇನು ಎಜುಕೇಷನ್ ಬೇಕಾಗಿಲ್ಲ. ಇವಾಗ ರೇಷ್ಮೆ ಬೆಳೆ ಅದಕ್ಕೆ ಸ್ವಲ್ಪ ಎಜುಕೇಷನ್ ಯೂಸ್ ಮಾಡಿದ್ರೆ ಬೆಳೀತಾರೆ, ಆದರೆ ಅಷ್ಟೊಂದು ಔಟನ್ನು ತೆಗಿಯಲ್ಲ. ಅದೇ ಸ್ವಲ್ಪ ಎಜುಕೇಷನ್ ಕೊಟ್ಟು ಈ ಥರ ಬೆಳೀರಿ ಅಂದರೆ ಚೆನ್ನಾಗಿ ಬೆಳೆಸ್ತಾರೆ ಅಂತ ನಾವು ಎಜುಕೇಷನ್ ಇಲ್ಲದೆ ಇರೋರಿಗೂ ಟ್ರೈನಿಂಗ್ ಕೊಡ್ತೀವಿ. ಮಶ್ರೂಮ್ ಫಾರ್ಮಿಂಗ್ ಆಗಿರ್ಬೋದು, ಇವಾಗ ಶೀಪು, ಫಿಶಿಂಗು, ಆ ಥರ ಕುರಿ ಸಾಕಾಣಿಕೆ ಅದಕ್ಕೆಲ್ಲ ಅದು ಬ್ರೀಡು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೀಡ್ನ ನಾವೇ ಯಾವ ಥರ ಎಷ್ಟು ದಿನಕ್ಕೆ ರೋಗ ಬಂದರೆ ಏನು ಅವರೇ ಏನು ಮಾಡ್ಕೋಬೇಕು ಎಲ್ಲ ನಾವೇ ಟ್ರೈನಿಂಗ್ ಕೊಡ್ತೀವಿ. ಎಲ್ಲ ಪ್ರತಿಯೊಂದು ಟಾಪ್ ಟು ಬಾಟಮ್ ನೀವೇ ಎಕ್ಸ್ಪ್ಲೈನ್ ಮಾಡಿ ಒಂದು ಒಳ್ಳೆ ಒಂದು ಪ್ರತಿ ಟಾಪ್ ಟು ಬಾಟಮ್ ನೀವೇ ಹೇಳ್ಕೊಟ್ಟು ಈ ಥರನೇ ಮಾಡಬೇಕು ಅಂತ ಅವರಿಗೆ ತಿಳುವಳಿಕೆ ಕೊಟ್ಟು ಒಂದು ಜೀವನ ರೂಪಿಸ್ತೀರ. ಅಷ್ಟೇ ಅಷ್ಟೇ. ಅನ್ಎಜುಕೇಟೆಡ್ ಕೂಡ ಅನ್ಎಜುಕೇಟೆಡ್ಗೂ ಟ್ರೈನಿಂಗ್ ಕೊಟ್ಟು ಎಜುಕೇಟೆಡ್ಗೆಲ್ಲ. ಸೊ ಒಳ್ಳೆ ಕಾನ್ಸೆಪ್ಟ್ ಇದು. ಯಾರಾದರೂ ಟ್ರೈ ಮಾಡ್ಬೋದು. ನನ್ನ ಪ್ರಕಾರ ಇದು ಜಸ್ಟ್ ಕ್ರಿಯೇಟ್ ಮಾಡಿದ್ದು ಓನಾಗಿ ಬಿಸ್ನೆಸ್ಸು. ಬಟ್ ಯಾರಾದರೂ ಬಿಸ್ನೆಸ್ ಐಡಿಯಾ ಇದ್ದರೆ ಇದನ್ನು ನೀವು ಸ್ವಲ್ಪ ರಿಸರ್ಚ್ ಮಾಡಿ ಒಂದು ಒಳ್ಳೆ ಆಪರ್ಚುನಿಟಿ ಇದು. ಯಾಕಂದರೆ ಜಾಬ್ಸ್ ಇವಾಗ ನೋಡ್ತಾ ಇದ್ದೀವಿ ನಾವು, ಎಷ್ಟು ಸರ್ವೈವ್ ಮಾಡೋಕ್ಕಾಗ್ತಾ ಇಲ್ಲ ಸಮಾಜದಲ್ಲಿ. ಡಬಲ್ ಡಿಗ್ರಿ ಮಾಡಿರೋರಿಗೆ ಜಾಬಿಗೆ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮಾಡ್ಬೋದು, ಟ್ರೈ ಮಾಡ್ಬೋದು ಯಾರಾದರೂ ನನ್ನ ಪ್ರಕಾರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೂರು ನಿಮ್ಮ ಟೀಮ್ ನಂಬರು 8 ಟೀಮ್ ನಂಬರ್ 8. ಸೊ ನೀವು ನೋಡ್ಬೋದು ಒಂಥರ ನನಗೆ ಸರ್ ಇದು ಕಾಫಿ ಶಾಪ್ ಅನಿಸ್ತೈತೆ. ಬಿಕಾಸ್ ಇಲ್ಲಿ ಮಲೆನಾಡು ಇವೆಲ್ಲ ನೋಡ್ರಿ, ಇದೇನು ಮಲೆನಾಡು ಪ್ರದೇಶ ಕಾಫಿ ತೋಟಗಳು ಇರ್ತಾವಲ್ಲ ಅದ್ರ ಪ್ರಕಾರ ಕಾಣಿಸ್ತೈತೆ ನನಗೆ. ಅಲ್ಲಿ ಕಾಫಿ ಕಪ್ ಇದೆ. ಸೊ ಬಣ್ಣ ನೋಡೋಣ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಇನ್ನೂರು ಏನು ಇದು? ಕಾಫಿ ಬಿಸ್ನೆಸ್ ಮುನ್ನಾರ್ ಚಾಯ್ ಪಾಯಿಂಟ್ ಅಂತ ಬಿಸ್ನೆಸ್ಸು. ಮುನ್ನಾರ್ ಚಾಯ್ ಪಾಯಿಂಟ್. ಹಾಂ, ಇದೇನಂದರೆ ಟೂರಿಸ್ಟ್ ಲೊಕೇಶನ್. ಈಗ ಕೇರಳದಲ್ಲಿ ಏನು ಮುನ್ನಾರ್ ಅಂತ ಇದೆಯಲ್ಲ, ಅಲ್ಲಿ ಒಂದು ನೇಚರು ಮತ್ತು ಆ ನೇಚರ್ ಜೊತೆಗೆ ಈಗ ಟೀ ಕುಡಿಬೇಕಂದ್ರೆ ಆ ನೇಚರ್ ಜೊತೆ ಟೀನ ಎಂಜಾಯ್ ಮಾಡಬೇಕಂದ್ರೆ ಒಳ್ಳೆ ಸ್ಪಾಟ್ ಅದು. ಹಾಗಾಗಿ ನಾವು ಈ ಥರ ಬಿಸ್ನೆಸ್ ಐಡಿಯಾನ ಮಾಡಿದ್ವಿ. ಗ್ರೀನ್ ಏನು ಸಿಂಬಲ್ ಮಾಡುತ್ತೆ ಅಂದರೆ ನೇಚರು ಮತ್ತು ಸಮೃದ್ಧಿ ಅಂತಾರಲ್ಲ, ಸಮೃದ್ಧಿ ಆ ಥರ ಸಮೃದ್ಧಿ ಮತ್ತು ಪ್ರಕೃತಿಯನ್ನು ಗ್ರೀನ್ ರೆಪ್ರೆಸೆಂಟ್ ಮಾಡುತ್ತೆ. ವೈಟ್ ಏನು? ವೈಟ್ ಅಂದರೆ ಶಾಂತಿ ಮತ್ತು ಸ್ವಚ್ಛತೆಯನ್ನು ಸೊ ಈ ಒಂದು ಪ್ಲೇಸ್ ಒಂದು ಪೀಸ್ ಆಫ್ ಮೈಂಡ್ ವೈಟ್ ಎಂಜಾಯ್ ಮಾಡಿಕೊಂಡು. ವೈಟ್ ಸಿಂಬಲ್ ಪೀಸ್ ಆ್ಯಂಡ್ ಪ್ಯೂರಿಟಿ. ಪೀಸ್ ಆ್ಯಂಡ್ ಪ್ಯೂರಿಟಿನ ಸಿಂಬಲೈಸ್ ಮಾಡುತ್ತೆ. ನಾನು ಇಲ್ಲಿ ನೋಡಿರ್ಬೋದು, ಏನು ಟ್ಯಾಗ್ಲೈನ್ ಇದೆಯಲ್ಲ, ಬ್ರೂಡಿಂದ ಮಿಸ್ಟ್ ಅಂತ. ಬ್ರೂಡಿಂದ ಮಿಸ್ಟ್ ಅಂದರೆ ಬಾಯ್ಲ್ ಮಾಡೋದು, ಬ್ರೂಡ್ ಅಂತ ಮೀನಿಂಗು. ಈ ಬ್ಲಾಕ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ ಬ್ಲಾಕ್ ಒಂದು ರೆಪ್ರೆಸೆಂಟ್ ಮಾಡುತ್ತೆ ಏನಂದರೆ ಮಿಸ್ಟ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ಲೋಗದಲ್ಲಿ ನೋಡಿರ್ಬೋದು ಮುನ್ನಾರ್ ಚಾಯ್ ಅಂತ ಒಂದು ಮಿಸ್ಟ್ರಿ, ವೆರಿ ಟೇಸ್ಟ್ಫುಲ್ ಆ್ಯಂಡ್ ಡಿಲೈಟ್. ಸೊ ಹಾಗಾಗಿ ನಮ್ಮದು ಈ ಪ್ಲ್ಯಾನ್ ಇದೆ. ಇದೇ ಕಾನ್ಸೆಪ್ಟ್ ಯಾಕೆ ತಗೋಬೇಕು ಅಂತ? ಇದೇ ಕಾನ್ಸೆಪ್ಟ್ ಯಾಕೆ ತೊಗೋಬೇಕು ಅಂದರೆ ರೀಸೆಂಟಾಗಿ ನಮ್ಮ ಗ್ರೂಪವರೆಲ್ಲ, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಟೂರ್ಗೆ ಹೋಗಿದ್ರು. ಅಲ್ಲಿ ಮುನ್ನಾರ್ ಚಾಯ್ ಕುಡಿದ್ಬಿಟ್ಟು ಅವರು ಫಿದಾ ಆಗಿಬಿಟ್ಟಿದ್ದಾರೆ. ಆ ಟೇಸ್ಟು ಇದನ್ನು ನಿಂದೇನೆ ಇದು ಹಾಗಾಗಿ ಸೊ ಇದರಿಂದ ನೀವು ಈ ಕಾನ್ಸೆಪ್ಟ್ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಡೋದು. ಓಕೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟೀಮ್ ನಂಬರ್ ಎಷ್ಟು? 7 ಅಣ್ಣ ನಮ್ಮ ಟೀಮ್ ನಂಬರ್. ಟೀಮ್ ನಂಬರ್ 7. ಸೊ ಏನಿದೆ, ಯಾವ ಕಂಪ್ನಿದು? ಚಾರ್ಮಿಂಗ್ ಫ್ಲವರ್ಸ್ ಅಂತ ಕಂಪ್ನಿ ಬಂದು ಟ್ಯಾಗ್ಲೈನ್ ಮತ್ತು ಎವ್ರಿ ಫ್ಲವರ್ಸ್ ಸ್ಟೋರಿ. ಅಂದರೆ ಇದು ಈವೆಂಟ್ಸ್ಗೆ, ಮದುವೆ ಈವೆಂಟ್ಸ್ಗೆ, ನಾಮಕರಣ ಮತ್ತು ಎಲ್ಲ ಫ್ಲವರ್ ಡೆಕೋರೇಷನ್ ಬರುತ್ತಲ್ಲ ಆ ಥರ ಫೇಸ್ ಬಂದು ಒಂದೊಂದು ಫ್ಲವರ್ ಒಂದೊಂದು ಇಂಡಿಕೇಟ್ ಮಾಡುತ್ತೆ. ಫೇಸ್ ಹಾಕಿದ್ದು ಒಂದು ದೊಡ್ಡ ಅಟ್ರಾಕ್ಟ್ ಆಗಲಿ ಅಂತ ಹಾಕಿದ್ದೀವಿ. ಸೊ ಫ್ಲವರ್ಸ್ ಅಂದರೆ ಶಾಸ್ತ್ರಕ್ಕೆ ಕಲಿಸ್ತಾನೆ ಫ್ಲವರ್ಸ್ ಇಷ್ಟಪಡೋದು. ರೋಸು, ದಾಸವಾಳ, ಕಮಲ, ಸನ್ಫ್ಲವರು, ಬಟನ್ಸ್ ಆ ಥರ ಇದೆ. ಹೈಲೈಟಾಗಿ ಇಮೇಜ್ಗೆ ಅಟ್ರಾಕ್ಟ್ ಆಗುತ್ತೆ, ಇಮೇಜ್ ಪ್ಲೇಸ್ ಆಗಿದ್ದು ಅದರಲ್ಲಿ ಸ್ವಲ್ಪ ಜೋರಾಗಿ ಹೇಳಮ್ಮ. ಇದೇ ಕಾನ್ಸೆಪ್ಟ್ ಯಾಕೆ ತಗೋಬೇಕು ಅನಿಸ್ತು? ಅಂದರೆ ಈವೆಂಟ್ಸ್ಗೆಲ್ಲ ಅಂದರೆ ವುಮೆನ್ಸ್ ಜಾಸ್ತಿ ಲುಕ್ ಕೊಡೋದು ಫ್ಲವರ್ಸ್ ಇದ್ದಾನೆ ಅದಕ್ಕೆ. ಸೊ ನಿಮ್ಮ ಗ್ರೂಪಲ್ಲೆಲ್ಲ ಹುಡುಗಿರಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹುಡುಗಿರು, ಅದು ಬಾಯ್ಸ್ ಯಾರಿಲ್ಲ. ಬೇರೆ ಗ್ರೂಪ್ ಅಂತ ಬಾಯ್ಸ್ ಆದರೂ ಇದ್ದಾರೆ. ನಮ್ಮ ಟೀಮಲ್ಲಿ ಬಂದು ಹುಡುಗಿರು ಬರೀ 8 ಜನ ಹುಡುಗಿರು ಇದ್ದೀವಿ. ವುಮೆನ್ಸ್ ಇದೆ, ವುಮೆನ್ಸ್ ಪವರ್ ಇದು.
ವುಮೆನ್ಸ್ ಫೋರ್ ಅಂತ ಹೇಳ್ಬಿಟ್ಟು ವುಮೆನ್ಸ್ ಹೂವು ಇಷ್ಟ ಅಂತ ಹೇಳ್ಬಿಟ್ಟು ವುಮೆನ್ಸ್ ವಿನ್ ಆಗಿರೋದು, ಅದಕ್ಕೆ ನಾವು ವುಮೆನ್ಸ್ ಇದಕ್ಕೆ ನಾನು ಒಪ್ಕೊತೀನಿ. ನಾವು ಆರ್ ಸಿ ಬಿ ಇಷ್ಟಗಳವ್ರೆ, ನಾನು ಒಪ್ಕೊತೀನಿ. ನಾವೇ ಆರ್ ಸಿ ಬಿ ಫ್ಯಾನ್. ಇದೇ ಖುಷಿಗೇನು ಇಲ್ವಾ? ನಿಮ್ಮದು ಟೀಮ್ ನಂಬರ್ ಎಷ್ಟು? 6. ಸೊ ನಿಮ್ಮ ಲೋಗೋ ಏನು, ನಿಮ್ಮದು ಬಿಸ್ನೆಸ್ ಏನು? ಆ್ಯಕ್ಚುಲಿ ಮೈ ಲೋಗೋ ಇಸ್ ಸಣ್ಣ ಮ್ಯಾಗ್ನೆಟ್ ಜ್ಯುವೆಲರಿ ಅಂತ. ನಾವೇನು ಮಾಡ್ತೀವಿ ಅಂತಂದರೆ ಜ್ಯುವೆಲರಿನ ಆ್ಯಂಡ್ ಅಂದರೆ ನಮ್ಮ ಕೈಯಿಂದ ಜ್ಯುವೆಲರಿನ ಪ್ರಿಪೇರ್ ಮಾಡಿ ನಾವು ಕಸ್ಟಮರ್ಸ್ಗೆ ಕೊಡ್ತೀವಿ ಅಷ್ಟೇ. ಸೊ ಈ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ? ಈಗ ಬ್ಯೂಟಿ ಫಸ್ಟ್ ಆಫ್ ಆಲ್ ಆಗಿ ಇದು ಗರ್ಲ್ಸ್ಗೆ ಸ್ಪೆಷಲಿ ರೆಪ್ರೆಸೆಂಟ್ ಆಗುತ್ತೆ. ಜಾಸ್ತಿ ಹುಡುಗಿರಿಗೆ ಜ್ಯುವೆಲರಿ ಇಷ್ಟ ಅಂದರೆ ಅವ್ರಿಗೆ ಬ್ಯೂಟಿ ಬರಬೇಕಂದ್ರೆ ಕಾನ್ಸೆಪ್ಟ್ ಜ್ಯುವೆಲರಿ. ಸೊ ಅದಕ್ಕೋಸ್ಕರ ನಾವು ಜ್ಯುವೆಲರಿ ಕಾನ್ಸೆಪ್ಟ್ ತಗೊಂಡು ನಾವೆಲ್ಲ ಒಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೋಆಪ್ರೇಟ್ ಮಾಡಿಕೊಂಡು ನಾವು ಒಂದು ಸ್ಟಾರ್ಟ್ ಮಾಡ್ತೀವಿ. ಇದು ಇರೋದು ಜ್ಯುವೆಲ್ರಿ, ಅದು Yes, ಹುಡುಗಿ ಅದು gold, yeah. ತಲೆ, ಅದು ಜಡೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ ಇಲ್ಲಿ ಇದು ಅಂದರೆ ಜೆ ಶೇಪ್ ಇದೆ, ಜೆ ಕಿಸ್ ಜ್ಯುವೆಲರಿ ಅಂತ. ಇದು ಯಾ ಯಾ ಇದು ಫ್ಲವರ್ ನೋಟಿಸ್ ಮಾಡಿದ್ರೆ ಬ್ಯೂಟಿ ಆ್ಯಂಡ್ ದೆನ್ ಒಂದು ಫ್ಲವರ್ ಟು ಅಟ್ರಾಕ್ಟಿವ್ ಸೊ ಅದಕ್ಕೋಸ್ಕರ ನಾವೇ ಓನಾಗಿ ಕ್ರಿಯೇಟ್ ಮಾಡಿರೋದು. ನಮ್ಮ ಗ್ರೂಪ್ ನೇಮ್ ಬಂದು ಯೂನಿಕ್ ಸ್ಟಾರ್ಸ್ ಅಂತ. ಟ್ಯಾಗ್ಲೈನು ಟ್ಯಾಗ್ಲೈನ್ ಬಂದು ಹ್ಯಾಂಡ್ ಮೇಡ್ ಎಲಿಗೆನ್ಸ್ ಫಾರ್ ಎವ್ರಿ ಮೂಮೆಂಟ್. ಹ್ಯಾಂಡ್ ಅಂದರೆ ಕೈಯಿಂದ ಮಾಡೋ ಪ್ರತಿಯೊಂದೂ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ದೆನ್ ಮೆಮೊರಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎವ್ರಿ ಮೂವ್ ಅಂದರೆ ಯಾವಾಗ ನಾವು ಏನು ಮಾಡ್ತಿರೋ ಜ್ಯುವೆಲರಿ ಇರುತ್ತೆ ಅವಾಗೆಲ್ಲ ನಮ್ಗೆ ಬ್ಯೂಟಿಫುಲ್ ಮೂಮೆಂಟ್ ಬರುತ್ತೆ, ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ ಬರುತ್ತೆ. ನಿಮ್ಮದು ಟೀಮ್ ನಂಬರ್ ಎಷ್ಟು? ಸೊ ಈ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ? ಮೇನ್ ಪರ್ಪಸ್ ಏನಂದರೆ ಇವಾಗ ನಾವು ರೈತರು ಏನಂತಂದರೆ ನಮ್ಮದು ಬೇರೆ ಹೋಗ್ತಿದ್ದೀವಲ್ಲ ಅದರಿಂದ ನಾವು 10% ಎಕ್ಸ್ಟ್ರಾ ಕೊಟ್ಟು ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಲಾಸ್ ಆಗುತ್ತೆ ಅಂತ ಏನು ಮಾಡ್ತಾರೆ, ಕಡಿಮೆ ಪರ್ಸೆಂಟೇಜ್ ಕೊಟ್ಬಿಟ್ಟು ತಗೊಳಲ್ಲ. ಸೊ ನಾವೇನು ಮಾಡ್ತಿರಲ್ಲ ಎಕ್ಸ್ಟ್ರಾ ಪರ್ಸೆಂಟೇಜ್ ಕೊಟ್ಟು ನಾವು ತಗೊಂಡು ಬೇರೆ ಕಡೆ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಏನು ಮಾಡ್ಕೊತೀವಿ, ಆ ಪ್ರಾಫಿಟ್ನ ಗೇನ್ ಮಾಡ್ಕೊತೀವಿ. ಆ ಥರ ಪ್ರಾಫಿಟ್ ಇವಾಗ ಜಾಸ್ತಿ ಜನ ರೈತರು ನೋಡ್ಬೋದು, ಪ್ರಾಫಿಟ್ ಸಿಕ್ಕಿಲ್ಲ ಅಂತ ಏನು ಮಾಡ್ತಾರೆ, ಎಲ್ಲ ಕೊಡಿಸೋದ್ರೆಲ್ಲ ಆಚೆ ಹಾಕ್ತಿದ್ದಾರೆ ಆ್ಯಂಡ್ ಥ್ರೋ ಮಾಡ್ತಿದ್ದಾರೆ, ಎಲ್ಲ ಬಡವರಿಗೆ ಜಾಸ್ತಿ ಲಾಸಸ್ ಆಗ್ತಿದೆ. ಸೊ ಅದರಿಂದ ನಾವು ಈ ಕಾನ್ಸೆಪ್ಟ್ ತಗೊಂಡು ನಮ್ಮಿಂದ ಏನು ಪ್ರಾಫಿಟ್ ಕೊಡೋಕ್ಕಾಗುತ್ತೋ ರೈತರಿಗೆ ಅದು ಕೊಡ್ಬೋದು ಅಂತ ನಮಗೆ ತಗೊಂಡು ರೈತರಿಗೋಸ್ಕರ ಈ ಥರ ಸೊ ಈ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ? ಈ ಲೋಗೋ ರೈತ ಉಳುಮೆ ಮಾಡ್ತಾರೆ. ನಿಮ್ಮ ಕಂಪನಿಯಿಂದ ನಾವು ಗ್ಲೋಬಲ್ ವರ್ಲ್ಡ್ ಅದು ಪಕ್ಷಿ ಗ್ಲೋಬಲ್ ವರ್ಲ್ಡ್. ಟೀಮು? ಫಿಫ್ತ್ ಟೀಮಾ? ಸೊ ನಿಮ್ಮ ಲೋಗೋ ಏನು ಕಂಪ್ನಿ ಏನು ಸ್ಟಾರ್ಟ್ ಮಾಡಿದ್ದೀರಾ? ಬ್ಲೂಮ್ ಜಾಯ್ ಅಂತ ಇದು ಬಕೆಟ್ ಬಿಸ್ನೆಸ್ಸು. ನಮ್ಮದು ವೆರಿ ಸ್ಪೆಷಲ್ ಅಂತಂದರೆ ಇದು ನಾರ್ಮಲಾಗಿ ಡೈಸ್ ಫ್ಲವರ್ಸ್ ಆ ಥರ ಯೂಸ್ ಮಾಡ್ತಾರೆ. ನಾವು ಸ್ಪೆಷಲಾಗಿ ಸನ್ಫ್ಲವರ್ ಸೀಡಲ್ಲಿ ಬೊಕ್ಕೆನ ಯೂಸ್ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಿಮ್ಮ ಟ್ಯಾಗ್ ಏನು? ಸ್ಪ್ರೆಡಿಂಗ್ ಜಾಯ್ ಥ್ರೂ ಬ್ಯೂಟಿಫುಲ್ ಬ್ಲೂಮ್ಸ್ ಅಂತ. ಸ್ಪ್ರೆಡಿಂಗ್ ಜಾಯ್ ಥ್ರೂ ಬ್ಯೂಟಿಫುಲ್ ಬ್ಲೂಮ್ಸ್. ಸೊ ಇದೇನಿದು? ಇದೇನಿದೆ ಬೊಕ್ಕೆನಿದು? ಇದು ಬೊಕ್ಕೆ ಇದು ಒಳಗಡೆ ಆಚೆ ಇರೋದೆಲ್ಲ ಸನ್ಶೈನ್. ಸೊ ಅದಕ್ಕೆ ಎಲ್ಲೋ ಅದನ್ನು ಈ ಥರ ಸಣ್ಣ ಕಲರ್ ಥರ ಹಾಕಿದ್ದೀರ. ಇದು ಒಳಗಡೆ ಇರೋದೆಲ್ಲ ಬೊಕ್ಕೆ ಚೆನ್ನಾಗಿದೆ, ಯಾವುದು ಬೆಸ್ಟ್? ನಮಗೆ ಇವತ್ತೆಲ್ಲ ಮುಕ್ತಾಯ ಆಯಿತು. ಹಾಂ. ಲೋಗೋ ಪ್ರದರ್ಶನ
ಚೆನ್ನಾಗಿದೆ ಮಾಡ್ತಾರೆ ಹುಡುಗರೆಲ್ಲ. ಸೊ ನಿಂಗೆ ಇದರಲ್ಲಿ ಇವಾಗ ಇಷ್ಟೊಂದು ಆಯ್ತಲ್ಲ, ನಿನ್ಗೆ ಯಾವ್ದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತು, ಯಾವ ಕಾನ್ಸೆಪ್ಟ್ ಚೆನ್ನಾಗಿ ಇಷ್ಟ ಆಯ್ತು? ನಿಮ್ಗೆಲ್ಲ ಚೆನ್ನಾಗಿದೆ. ಲೆಫ್ಟ್ ಸೈಡ್ ಅಣ್ಣ ಮೋಸ ಇದು ಹಂಗೇನಿಲ್ಲ. ಮನ್ಸಿಂದ ಹೇಳ್ಬೇಕು ಫಸ್ಟಿಂದ ಮನ್ಸಿಂದ ಹೇಳ್ಬೇಕು. ಮನಸ್ಸಿನೆಲ್ಲ ಚೆನ್ನಾಗೈತೆ. ಇಲ್ಲ ಅಣ್ಣ, ಸ್ವಲ್ಪ ಸುಳ್ಳು, ಮಿಸ್ಟೇಕ್ಸ್ ಇದು ಅವೆ, ಸುಳ್ಳು, ಇದು ಸುಳ್ಳು. ಸ್ವಲ್ಪ ಮಿಸ್ಟೇಕ್ಸ್ ಅವೆ. ಮಿಸ್ಟೇಕ್ಸ್ ಎಲ್ಲ ಸುಳ್ಳು. ಅದು ಹೋಗಿದೆ ಅದಕ್ಕೆ. ಹಿಂಗೇನಿಲ್ಲ. ಮನ್ಸಿನ ಮಾತು ಹೇಳ್ಬೇಕು. ಎಲ್ರು ಅಂತ ನಮಗೆಲ್ಲ ಸೊ ಇಲ್ಲೇನೋ ನಡೀತೈತೆ ನಂಗೆ ಗೊತ್ತಾಗ್ತೈತೆ. ಈಕ್ವಾಲಿಟಿ. ಈಕ್ವಾಲಿಟಿ ಇಲ್ಲ, ಇಲ್ಲೇನೋ ಅನ್ಈಕ್ವಾಲಿಟಿ ಮಾಡ್ತಾವ್ ನೀವು, ಯಾಕೋ ಸಹಾಯ ಮಾಡಿ. ಎಲ್ಲರೂ ಒಬ್ಬರು ಸಿಆರ್ ನಮ್ಮ ಕಾಲೇಜ್ ಸಿಆರ್ ಇವನು. ಸೊ ಪಾರ್ಸಲಿಟಿ ಮಾಡ್ತಿದ್ದಾರೆ. ಹಂಗೇನಿಲ್ಲ. ಪಾರ್ಶಾಲಿಟಿ ಮಾಡ್ತಿದ್ದಾರಂತೆ. ನಾನು ಎಲ್ಲರೂ ಒಂದೇ ಥರ ನೋಡ್ತಾ ಇದ್ದೆ ಆಯ್ತಾ. ಏನಿಲ್ಲ. ಸೊ ಸಿ ಆರ್ ಪೋಸ್ಟ್ ಕೊಟ್ಮೇಲೆ ಅದನ್ನ ಕರೆಕ್ಟ್ ಸಿ ಆರ್ ಫಿಕ್ಸ್ ಆಗ್ಬಿಟ್ಟವನೆ. ಅದೇನು ಬೆಳಗ್ಗೆ ಮೊದಲು 10:30 ಬರ್ತಾ ಇದ್ದಾನೆ, ಇವಾಗ 8:30 ಒಂದು ಬಿಗ ತೆಗಿತಾನೆ. ಹಿಡಿಯೋಕ್ಕಾಗ್ತಾ ಇಲ್ಲ. ಇರಬೇಕಲ್ಲ, ಇವನು ಮಗ ಅಲ್ಲ, ಕೆಲಸ ದೊಡ್ಡ ಮಗ ಮಾಡ್ತಾ ಇದ್ದಾನೆ. ಎಲ್ಲ ಲೋಗೋಸ್ ನೋಡಿದ್ರಲ್ಲ, ನಿಮ್ಗೆ ಯಾವ ಲೋಗೋ ಇಷ್ಟ ಆಯ್ತು, ಯಾವ ಕಾನ್ಸೆಪ್ಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ.